ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರಾಮದುರ್ಗ ತಾಲೂಕಾ ವಿವಿಧ ಸಂಘಟನೆಗಳ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ನೀಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಸಂಸತ್ ಸದಸ್ಯತ್ವ ರದ್ದುಪಡಿಸಬೇಕು ಹಾಗೂ ಭಾರತ ದೇಶದ ಜನತೆಗೆ ಕ್ಷಮೆ ಕೇಳಬೇಕೆಂದು ವಿವಿಧ ಸಂಘದ ಮುಖಂಡರು ಆಗ್ರಹಿಸಿದರು. 19ನೇ ತಾರೀಕಿಗೆ ಸಂಸತ್ ಭವನದ ರಾಜ್ಯಸಭೆಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗಿ ಮತ್ತು 75ನೇ ವರ್ಷಾಚರಣೆ ನಡೆದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ತಮ್ಮ ಮನುವಾದಿ ದೃಷ್ಟಿಕೋನವನ್ನು ಬಿಂಬಿಸಿದ್ದಾರೆ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ ನೀತಿ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ಇನ್ನು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಹೇಳಿಕೆ ಅಕ್ಷಮ್ಯ ಅಪರಾಧ. ಈ ಪಾಪ ಕೃತ್ಯಕ್ಕೆ ಅಮಿತ್ ಶಾ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇನ್ನು ಗೃಹ ಮಂತ್ರಿ ಸ್ಥಾನದಿಂದ ಅಮಿತ್ ಶಾ ಅವರನ್ನು ವಜಾ ಮಾಡಬೇಕೆಂದು ಆಗ್ರಹಿಸುತ್ತೇವೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಈ ಕುರಿತು ಮಾತನಾಡದೆ ಮೌನವಾಗಿದ್ದು ಇಡೀ ಆಡಳಿತ ಯಂತ್ರವನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಹಾಗಾದರೆ ಎಲ್ಲಿದೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಎಂಬುದೇ ತಿಳಿಯುತ್ತಿಲ್ಲ. ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರ ನೀತಿ ಖಂಡಿಸಿ ಪ್ರತಿಭಟನೆ ಮಾಡುತ್ತಿರುವಾಗ 84 ವರ್ಷದ ಒಬ್ಬ ಹಿರಿಯ ದಲಿತ ಮುಖಂಡ ಸಂಸತ್ ಸದಸ್ಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತಳ್ಳಾಟ ನೂಕಾಟ ಮಾಡಿ ಅನುಚಿತವಾಗಿ ವರ್ತಿಸಿದ ನೀತಿ ನಿಜಕ್ಕೂ ಖೇದಕರ ಸಂಗತಿ. ಈ ದೇಶಕ್ಕೆ ಸಂವಿಧಾನ ನೀಡಿದ ಮಹಾ ಮಾನವತಾವಾದಿ, ಸಮಾಜವಾದಿ, ಶೋಷಣೆಯ ವಿರುದ್ಧ ನಿರಂತರ ಹೋರಾಟ ಮಾಡಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ಅಮಿತ್ ಶಾ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಅವರ ಸಂಸತ್ ಸದಸ್ಯತ್ವ ವಾಪಸ್ ಪಡೆಯಬೇಕೆಂದು ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ಆಗ್ರಹಿಸುತ್ತದೆ ಎಂದು ಹಲವಾರು ಮುಖಂಡರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಎಂ ಜೈನೇಖಾನ್, ಮೊಹಮ್ಮದ್ ಶಫಿ ಬೆನ್ನಿ, ತುಳಸಮ್ಮ ಮಾಳದ್ಕರ್, ಫಾರೂಕ್ ಶೇಖ್, ಎಸ್ಟಿ ಚಿಕ್ ನರಗುಂದ್, ಎಂಕೆ ಯಾದವಾಡ್, ಸುಭಾಷ್ ಗೋಡ್ಕೆ, ಡಿಎಫ್ ಹಾಜಿ, ದಾದಾಪುರ್ ಕೆರೂರ್, ಜಾವೀದ್ ಯಾದವಾಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಘಟನೆ ಒಂದು ಖೇದಕರ ವಿಷಯ. ಯಾಕಂದ್ರೆ ಒಬ್ಬ ಚಾಣಕ್ಯ ಅಂತ ಹೇಳ್ತಾನೆ. ಚಾಣಕ್ಯ ಅಂದ್ರೆ ಅವನು ಚಾಣಕ್ಯ ಅಲ್ಲ, ಇದು ನಮ್ಮ ಏನು ಒಂದು ಹುಚ್ಚರ ಸಂತೆಯ ಮಾಲೀಕ ಅಂತ ಹೇಳ್ತಾನೆ. ಹುಚ್ಚರ ಸಂತೆಯ ಮಾಲೀಕ ಅವನು. ಶಾ ಅಂದ್ರೆ ಶಾ ಅಲ್ಲ, ಈ ನಮ್ಮ ಶಾ ಕುಡಿತೀವಲ್ಲ ಆ ಶಾಖೂ ಬೆಲೆ ಇಲ್ಲದ ಒಬ್ಬ ವ್ಯಕ್ತಿ. ಯಾಕಂದ್ರೆ ನಾವು ಬಾಬಾ ಸಾಹೇಬರನ್ನು ನೆನೆಯದೇ ದಿನ ಇಲ್ಲ. ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಬಡ ಕುಟುಂಬದವರು ಇರ್ಬೋದು, ಎಷ್ಟೋ ದಿನಗಳ ನಾವು ಏನು ಅಂತ ಅವರ ಇವತ್ತು ಇಲ್ಲದಿದ್ರೂ ಕೂಡ ಇವರು ಅದಾನಂತ ತಿಳ್ಕೊಂಡು ನಾವು ಒಂದು ಭಾವನೆ ಇಟ್ಕೊಂಡು ಇವತ್ತು ಅವರಲ್ಲಿ ಅವರ ಫೋಟೋವನ್ನು ಇಡ್ತೀವಿ ಎಲ್ಲರೂ. ಅಂಥದ್ರಲ್ಲಿ ಏನೋ ಒಂದು ನಮ್ಮ ಬಾಬಾ ಸಾಹೇಬರ ಬಗ್ಗೆ ಕೆಟ್ಟದಾಗಿ ಒಂದು ಮಾತನಾಡ್ತಾರೆ ಅಂದ್ರೆ ಅಮಿತ್ ಶಾ ಇವ ಮುಂದಿನ ದಿನಮಾನಗಳಲ್ಲಿ ಏನೋ ಒಂದು ಜನರು ಈತನನ್ನು ಒಂದು ಬುದ್ಧಿ ಕಲಿಸಿ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂದರೆ ರಾಜಕಾರಣಿಗಳು ಮಾಡೋ ಕೆಲಸ ಯಾವಾಗಲೂ ಸಂವಿಧಾನ ಕೊಟ್ಟವರು ಬಾಬಾ ಸಾಹೇಬರನ್ನ ನೆನಬೇಕು. ಅಂಥದನ್ನ ಬಾಬಾ ಸಾಹೇಬರನ್ನ ಕಡೆಗಣಿಸಿ ದೇವರನ್ನು ಮೇಲೆ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದು ಹರಾಮಿ ಕೆಲಸ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾವು BJP, ಕಾಂಗ್ರೆಸ್ ಅಂತೇಳಿ ನಾವು ಎಲ್ಲಿಯೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಂಡಿಲ್ಲ. ಎಲ್ಲ ಪಕ್ಷ ಒಂದೇ, ಎಲ್ಲ ಜನರು ಒಂದೇ, ಸರ್ವಧರ್ಮ ಅಂತ ಹೇಳಿದ್ದಾರೆ. ಅಂಥದನ್ನು ಬಿಟ್ಟು ಇವತ್ತಿನ ಆಗಿದೆ ಈ ವಿಷಯನ ಇವತ್ತು ನಮ್ಮ ಶೆಟ್ಟಿ ಬೆನ್ನಿ ಅವರು, ಗೈಬೂರ್ ಜನೇಖಾನ್ ಅವರು, ಯಾದವಾಡ್ ಅವರು ನಾವು ಏನಂತ ಇವತ್ತು ಒಂದು ವೇದಿಕೆಯಿಂದ ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಏನು ಆದರೆ ಇದರ ವಿರೋಧ ಪ್ರತಿಭಟನೆ ಧರಣಿಯನ್ನು ಮಾಡ್ತೀವಿ ಅಂತೇಳಿ ನಾನು ಮಾತಾಡಬಹುದು. ರಾಜ್ಯಸಭೆಯಲ್ಲಿ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯನ್ನ ಹೇಳಿದ್ದಾರೆ. ಅದೇನು ಹೇಳ್ತಾರಂತಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಳ್ಳೋದು ಈಗ ಒಂದು ಫ್ಯಾಷನ್ ಆಗಿದೆ, ಅಂದ್ರೆ ಒಂದು ಟ್ರೆಂಡ್ ಆಗಿದೆ. ದಿನಾಲು ನೀವು ಎಲ್ಲರೂ ಬಾಬಾ ಸಾಹೇಬ್ ಅಂತ ಬಡಬಡಿಸ್ತೀರಲ್ಲ, ಅದರ ಬದಲಾಗಿ ನೀವು ದೇವರ ಹೆಸರನ್ನ ಬಡಬಡಿಸ್ರಿ, ನಿಮ್ಗೆ ಸ್ವರ್ಗ ಸಿಗ್ತೈತಿ ಅಂತ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಅಮಿತ್ ಶಾ ಅವರು ಒಂದು ಮಾತನ್ನ ಗಮನದಲ್ಲಿ ಇಟ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿ ಒಳಗೆ ಅವರು ಇವತ್ತು ಕೇಂದ್ರದ ಗೃಹ ಸಚಿವರಾಗಿದ್ದಾರೆ. ಇಂಥ ಒಂದು ಕೀಳು ಮಟ್ಟದ
ಭಾಷೆಯನ್ನ ಏನು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಅನ್ಯಾಯಗಳಿಗೆ ಏನೋ ಒಂದು ದುಃಖವನ್ನು ಅವರು ಮಾಡಿದಾರ. ಅವರಿಗೆ ಅವರು ಈ ದೇಶಕ್ಕೆ, ದೇಶದ ಜನರಿಗೆ ಕ್ಷಮಾಪಣೆಯನ್ನು ಕೇಳಬೇಕು ಮೊದಲನೇದಾಗಿ. ಎರಡನೇದಾಗಿ ಅವರು ತಮ್ಮ ಸ್ಥಾನಕ್ಕೆ ತಾವಾಗೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಇಲ್ಲೇ ಆಗ್ರಹಿಸ್ತೀವಿ. ಅವರ ಮಾತನ್ನು ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೀವಿ. ಇದರ ಜೊತೆಗೆ ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರೇ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯರಾದಂಥ ಅವಾಚ್ಯ ಶಬ್ದವನ್ನು ಉಪಯೋಗಿಸಿ ಮಹಿಳೆಯರನ್ನು ಅವಮಾನ ಮಾಡಿದಂಥ ಕೆಲಸವನ್ನು ಮಾಡಿದ್ದಾರೆ. ಆ ವಿಷಯವನ್ನು ಕೂಡ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ನಾವು ಹೇಳೋದೇನಂತಂದ್ರೆ ಸಂವಿಧಾನ ಇದೆ ತಿಳ್ಕೊಂಡು ಇವತ್ತು ಭಾರತ ದೇಶದ ಎಲ್ಲ ಸಮುದಾಯಗಳ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಅದಾರ. ಅದಕ್ಕಾಗಿ ಅವರು ಸಂವಿಧಾನ ಇರೋದ್ರಿಂದನ ನಮ್ಮ ದೇಶ ಜಾತ್ಯತೀತವಾಗಿ ಇದೆ. ಈ ಜಾತ್ಯತೀತ ಒಂದು ವಾತಾವರಣವನ್ನು ಪದೇ ಪದೇ ಕೆಡಿಸಲಿಕ್ಕೆ ಮತ್ತು ಅಂಬೇಡ್ಕರ್ ಅವರ ಹೆಸರನ್ನ ಇತಿಹಾಸದಿಂದ ತೆಗೆದು ಹಾಕಲಿಕ್ಕೆ ಏನೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಕೂಡಲೇ ಅವರು ಕ್ಷಮಾಪಣೆ ಕೇಳಬೇಕು ದೇಶಕ್ಕೆ, ಹಾಗೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ತಿಳ್ಕೊಂಡು ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಿಸ್ತೀವಿ. 19ನೇ ತಾರೀಕಿಗೆ ರಾಜ್ಯಸಭಾದಲ್ಲಿ ಚಳಿಗಾಲ ಅಧಿವೇಶನದ ಭಾಗವಾಗಿ ಏನು ಚರ್ಚೆ ನಡೆದಿತ್ತು ಮತ್ತು ರಾಜ್ಯ ಸಭೆಯ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಏನು ಅಲ್ಲಿ ಕಾರ್ಯಕ್ರಮ ನಡೆದಿತ್ತು. ಆವಾಗ ಚರ್ಚೆ ನಡೆಯುವಾಗ ಮಾತಾಡುವಾಗ ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತ ಧನ ವ್ಯಕ್ತಿ ಅಂತ ಹೇಳಿ ಈಗಾಗಲೇ ಹೇಳಿದರು, ಚಾಣಕ್ಯ ಅಂತ ಕರೆಸಿಕೊಳ್ಳುತ್ತಿರುವಂತ ನಮ್ಮ ದೇಶದ ಗೃಹ ಮಂತ್ರಿಗಳು ಮಾತಾಡುವಾಗ ಏನು ನೀವು ಹಗಲೇಲ್ ಅಂಬೇಡ್ಕರ್ ಅಂತ ಹೇಳಿ ಜಪ ಮಾಡ್ತೀರಿ, ಅದನ್ನು ಬಿಟ್ಟು ಭಗವಾನ್ ಅಂದ್ರೆ ದೇವರ ಹೆಸರನ್ನು ಇಟ್ಟು ಜಪ ಮಾಡಿದ್ರೆ ನಿಮಗ ಸ್ವರ್ಗ ಸುಖ ಸಿಗ್ತೈತೆ ಅನ್ನುವಂತ ಮಾತನ್ನ ಹೇಳಿರೋದು. ಅಮಿತ್ ಶಾ ಅವರಿಗೆ ಒಂದು ಮಾತು ಹೇಳ್ತೀನಿ ನಾನು, ನೀವು MP ಆಗಿ ಆರಿಸಿ ಬಂದ್ರಿ, ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿರುವಾಗ ಸಂವಿಧಾನವನ್ನು ಇಟ್ಕೊಂಡ ನೀವು ಪ್ರಮಾಣ ವಚನ ಸ್ವೀಕರಿಸ್ತೀರಿ ಅನ್ನೋದು ಮರಿಬೇಡ್ರಿ ಅನ್ನುವಂತ ಮಾತನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇವತ್ತು ತಗೊಂಡು ಹಗುರವಾಗಿ ಮಾತನಾಡಿದ್ದು ಏನ್ ತೋರ್ಸಾಕ್ತಾರೆ ಅಂತಂದ್ರೆ ತಮ್ಮ ಮನುಸ್ಮೃತಿಯನ್ನು ಇಡೀ ದೇಶಕ್ಕೆ ಬಿಂಬಿಸಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ. ಈ ರೀತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾಗಿ ಮಾತನಾಡಿದ್ದನ್ನ ನಾವು ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ನಾವು ಖಂಡನೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀವಿ ನಾವು. ಯಾಕಂದ್ರೆ ಈ ದೇಶದ ಮಹಾ ಮಾನವತಾವಾದಿ, ವಿಜ್ಞಾನಿ, ಸಮಾಜವಾದಿ, ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತ ಸಂವಿಧಾನ ಶಿಲ್ಪಿ ಅಂತ ಒಬ್ಬ ದೊಡ್ಡ ವ್ಯಕ್ತಿಗೆ ಇವತ್ತು ಹಗುರವಾಗಿ ಮಾತನಾಡಿದ್ದೇನೆಂದ್ರೆ ಇವರೆಲ್ಲರೂ ಪಾಳೆಗಾರಿ ಒಂದು ಮನೆತನದಿಂದ, ಪಾಳೆಗಾರಿ ಕುಟುಂಬದಿಂದ ಬಂದಂತವರು, ಮನುಸ್ಮೃತಿಯಿಂದ ಬಂದಂತವ್ರು ಅಂತ ಹೇಳಿ ಇಡೀ ದೇಶಕ್ಕೆ ನೀವೇ ತೋರಿಸ್ಕೊಡಾಕ್ತೀರಿ. ನಿಮ್ ಕೊಡ ತುಂಬಾ ಕತ್ತೈತಿ ಅನ್ನುವಂಥದ್ದು ತಿಳ್ಕೊರಿ. ಯಾಕಂದ್ರೆ ನಿನ್ನೆ ಇಲ್ಲಿ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೆಯುವಾಗ ಈ ವಿಷಯ ಇಟ್ಟುಕೊಂಡಲ್ಲಿ ಚರ್ಚೆ ನಡೆಯುವಾಗ ಅಲ್ಲಿ ಸಿಟಿ ರವಿ, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ, ಮಹಿಳೆ ಅನ್ನುವಂಥದ್ದನ್ನೇ ಮರೆತು ಇವತ್ತು ಹಗುರವಾಗಿ ಮಾತನಾಡಿದ್ದು. ಅಲ್ಲಿಯೂ ಸಹ ಅವರು ಪಾಳೆಗಾರಿ ತಮ್ಮ ಇದನ್ನು ತೋರಿಸಿದ್ದಾರೆ ಮತ್ತು ಮನುಸ್ಮೃತಿಯನ್ನು ತೋರಿಸಿದ್ದಾರೆ. ಈ ಟೋಟಲ್ ಆಗಿ ಇವರೇನು ಮನುಸ್ಮೃತಿಯಿಂದ ಬಂದಂತ ಜನ ಇದ್ದಾರೆ, ನಮ್ಮ ಸಂವಿಧಾನವನ್ನು ಬದಲಿ ಮಾಡಕ್ ಹೊರಟಾರ. ಈಗಾಗಲೇ ಹೇಳ್ಬಿಟ್ಟಾರ, ಬದಲಿ ಮಾಡಕ ಹೊರಟಾರ ಇವರು. ಆಮೇಲೆ ಸಂವಿಧಾನ ಬರೆದಂತ ವ್ಯಕ್ತಿಯನ್ನ ಇವತ್ತು ಇತಿಹಾಸದಿಂದ ತೆಗೆದು ಹಾಕುವಂತ ಒಂದು ಕುತಂತ್ರವನ್ನು ಸಹ ಇವರು ಮಾಡಾಕ್ತಾರೆ ಅನ್ನುವಂಥದ್ದು ನಾನು ಹೇಳಿಕೆ. ಯಾಕಂದ್ರೆ ಇವರು ಬಂದಂತ ಏನ್ 2014ರಿಂದ ಇಲ್ಲಿವರೆಗೆ ಏನ್ ಬಂದಾರ ಇವರು ಬಂದಿದ್ದ ಪೀರಿಯಡ್ ನೋಡಿದ್ರೆ ಹಲವಾರು ದಲಿತರ ಮೇಲೆ ಹಲ್ಲೆಗಳಾಗ್ಯಾವ, ಹಲವಾರು ದಲಿತರ ಕಗ್ಗೋಲಿಗಳಾಗವು. ಮೊನ್ನೆ ಸಿಟಿ ರವಿ ಅವರ ಚಿಕ್ಕಮಗಳೂರು ಕ್ಷೇತ್ರ ಅಲ್ಲ, ಚಿಕ್ಕಮಗಳೂರು ಬೀರೂರು ಅಂತೇಳಿ ಒಂದು ತಾಲೂಕಿದೆ. ಆ ತಾಲೂಕಿನಲ್ಲಿ ಒಂದು ಗ್ರಾಮದಲ್ಲಿ ಇಬ್ರು ಅಣ್ಣ ತಮ್ಮ ಇಬ್ರು ಸೇರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜಾ ಮಾಡಕ್ ಹೋದ್ರೆ ಸವರ್ಣೀಯರು ಬಂದ್ ಕೆಲಸ ಅವರನ್ನ ಹೊರಗೆ ಹಾಕಿ 2.5 ಲಕ್ಷ ರೂಪಾಯಿ ದಂಡ ಹಾಕಿ ಅವರನ್ನ ಬಹಿಷ್ಕಾರ ಮಾಡಿ ಇವತ್ತು ಹೊಡೆದಂತದ್ದು ಪ್ರಕರಣ ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗೈತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮೇಲಿನ ಮೇಲೆ ದಲಿತರ ಮೇಲೆ ಈ ರೀತಿ ಹಲ್ಲೆಗಳು ಆಗಾಗ್ತೇವೆ. ಮೊನ್ನೆ ಇಲ್ಲೇ ಬಾಗಲಕೋಟೆ ಜಿಲ್ಲೆಯ ಉಗಲಾಟ್ ಗ್ರಾಮದಲ್ಲಿ
ದುರ್ಗಮ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಯಾಕೆ ಹೋದೆ ಅಂತೇಳಿ ಕಂಬಕ್ ಕಟ್ಕೆಸ ಅಲ್ಲಿ ದಲಿತರಿಗೆ ಬಡದಂತದ್ದಾಗೈತಿ. ಇದೇ ಬಾಲ್ಕಿ ಗುಲ್ಬರ್ಗ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಬಾಲ್ಕಿಯಲ್ಲಿ ಇವತ್ತ ಹನುಮ ಜಯಂತಿ ನಡೆಯುವಾಗ ದಲಿತರಲ್ಲಿ ಹಾರು ಹೋದ್ರಂತೇಳಿ ಸಿಕ್ಕಾಪಟ್ಟೆ ಅವ್ರ ಮನೆಗೆ ಹೋಗಿ ಅವ್ರ ಓಣಿಗೆ ಹೋಗಿ ಬಡಿಯುವಂತ ಪ್ರಕರಣಗಳು ನಡೆದವು. ಇದು ಎಲ್ಲ ಯಾಕೆ ನಡೆದೈತಂತಂದ್ರೆ ಕೇಂದ್ರದಲ್ಲಿರುವಂತ ಮನುಸ್ಮೃತಿಯ ಸರ್ಕಾರ, ಬಾಳೆಗಾರಿ ಪದ್ಧತಿಯನ್ನು ಅನುಸರಿಸುತ್ತಿರುವಂತ ಸರ್ಕಾರ ಇವತ್ತು ಅವ್ರಿಗೆಲ್ಲರಿಗೂ ಹೇಳಿ ಆ ರೀತಿ ಏನೈತಿ ಇವತ್ತ ದಲಿತರ ಮೇಲೆ ಹಲ್ಲೆ ಆಗುವಂತರ ನೋಡಕತ್ತಾರ. ಅದೇ ನಿಟ್ಟಿನಲ್ಲಿ ಇವತ್ತು ಸಂವಿಧಾನವನ್ನ ಬಾಜು ಸರಿಸುವಂತ ಅಥವಾ ಸಂವಿಧಾನ ಬರೆದಂತ ವ್ಯಕ್ತಿಯ ಹೆಸರನ್ನ ಇತಿಹಾಸದಿಂದ ತೆಗೆಯುವಂತ ಕೆಲಸ ಮಾಡಕತ್ತಾರ. ಅದಕ್ಕಾಗಿ ಏನೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಬೇಕಾದಂತ ವ್ಯಕ್ತಿ, ಒಂದೇ ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ, ಇಡೀ ಸಮೂಹಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರನ್ನೇ ಅಂತೇಳಿ ನಾವು ನಂಬ್ತೀವಿ. ಆ ದೇವರಿಗೆ ಇವತ್ತು ಹಗುರವಾಗಿ ಮಾತನಾಡಿದಂತ ಅಮಿತ್ ಶಾ ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಮತ್ತು ಅವನ ಮೇಲೆ ಕ್ರಮ ತಗೋಬೇಕನ್ನುವಂತ ಮಾತನ್ನ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಅವ್ರ ಮೇಲೆ ಕ್ರಮ ತಗೋಬೇಕು, MP ಸದಸ್ಯತ್ವ ರದ್ದು ಮಾಡ್ಬೇಕಂತ ಹೇಳಿ ರಾಷ್ಟ್ರಪತಿಗಳಿಗೆ ಇವತ್ತು ತಹಸೀಲ್ದಾರ್ ಮೂಲಕ ನಾವು ಇವತ್ತು ಮನವಿ ಕೊಡುವುದರ ಮೂಲಕ ಆಗ್ರಹಿಸ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.